ವಾತಾವರಣ ಬದಲಾವಣೆಯಿಂದ ನಮಗೆ ಜ್ವರ, ಶೀತ, ಮೈಕೈ ನೋವು ಹಾಗೂ ಇನ್ನೂ ಹಲವಾರು ರೋಗಗಳಿಗೆ ನಮ್ಮ ಮನೆಗಳಲ್ಲೇ ಸುಲಭವಾಗಿ ಹಾಗೂ ಅತ್ಯಂತ ಪ್ರಭಾವಶಾಲಿಯಾಗಿ ಮಾಡಿಕೊಳ್ಳಬಹುದಾದ ವಾಟರ್ ಥೆರಪಿ ಅಥವಾ ಬಿಸಿ ನೀರಿನ ನೈಸರ್ಗಿಕ ಚಿಕಿತ್ಸೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ಬಿಸಿನೀರಿನ ಚಿಕಿತ್ಸೆ ಹೇಳ್ಕೊಡ್ತಾ ಇದ್ದೀನಿ. ಬಿಸಿನೀರಿನ ಚಿಕಿತ್ಸೆ ಮಾಡೋಕ್ಕೆ ನಮಗೆ 20 ಲೀಟರ್ ಒಂದು ಬಕೆಟ್ ಬೇಕು. ಆಮೇಲೆ ವಾಟರ್ ಥರ್ಮೋಮೀಟರ್, ಒಂದು ಡಿಜಿಟಲ್ ಥರ್ಮೋಮೀಟರ್ ಅಂತ ಬರುತ್ತೆ, ಥರ್ಮೋಮೀಟರ್ ಒಂದು ಬೇಕು. ಇವು ಇಟ್ಕೊಂಡು ಶೀತಕ್ಕೆ, ಮೈಕೈ ನೋವಿಗೆ, ಜ್ವರಕ್ಕೆ ಆಸ್ಪತ್ರೆಗೆ ಹೋಗದೇ ನಾವೇ ಮನೆಯಲ್ಲಿ ಚಿಕಿತ್ಸೆ ಮಾಡ್ಕೋಬಹುದು. ಮಕ್ಕಳಿಗಾಗಲಿ ದೊಡ್ಡರಿಗಾಗಲಿ ಹುಷಾರಿಲ್ಲದ್ರೆ ಆಸ್ಪತ್ರೆಗೆ ಹೋಗಬೇಕು ಅವಶ್ಯಕತೆ ಇಲ್ಲ, ನಾವೇ ಮನೆಯಲ್ಲಿ ಚಿಕಿತ್ಸೆ ಮಾಡ್ಕೊಳಕ್ಕಾಗುತ್ತೆ. ಹೆಂಗೆ ಅಂದ್ರೆ ಇದಕ್ಕೆ 20 ಲೀಟರ್ ಬಕೆಟಿಗೆ ಫುಲ್ ನೀರು ತುಂಬಬೇಕು, ಬಿಸಿನೀರು. ಆ ಬಿಸಿನೀರು ಎಷ್ಟು ಡಿಗ್ರಿ ಇರ್ಬೇಕಾದ್ರೆ 42 ರಿಂದ 43 ಡಿಗ್ರಿ ಇರಬೇಕು. ಆ ಡಿಗ್ರಿನ ನಾವು ಹೆಂಗ್ ನೋಡ್ಕೊಳ್ಳೋದ್ರೆ ಇದು ವಾಟರ್ ಥರ್ಮೋಮೀಟರ್ ಇಟ್ಕೊಂಡಿರ್ಬೇಕು. ಇದು ಅಮೆಜಾನ್ ಅಲ್ಲಿ ಸಿಗುತ್ತೆ, 150 ರಿಂದ 200 ರೂಪಾಯಿಗೆ ಅಮೆಜಾನ್ ಅಲ್ಲಿ ತಗೋಬಹುದು. ಇದರಿಂದ ಚೆಕ್ ಮಾಡಕ್ಕಾಗುತ್ತೆ. ಬಿಸಿನೀರನ್ನ 42 ರಿಂದ 43 ಡಿಗ್ರಿ ಇರಬೇಕು. ಇದರಲ್ಲಿ 25 ರಿಂದ 30 ನಿಮಿಷ ಕುತ್ಕೋಬೇಕು. ಮಕ್ಕಳಿಂದ ಹಿಡಿದು ದೊಡ್ಡವರು ಕುತ್ಕೋಬಹುದು. 25 ರಿಂದ 30 ನಿಮಿಷ ಇಲ್ಲಿ ಕೂತ್ಕೋಬೇಕು. ಇಲ್ಲಿ ಕೂತ್ಕೊಂಡ್ರೆ ಜ್ವರ ಆಟೋಮೆಟಿಕ್ ಕಮ್ಮಿ ಆಗುತ್ತೆ, ಶೀತ ಕಮ್ಮಿ ಆಗುತ್ತೆ, ಮೈಕೈ ನೋವು ಹೋಗುತ್ತೆ. ಇಷ್ಟೆಲ್ಲ ಮಾಡ್ಕೋಬಹುದು. ಇದ್ರ ಜೊತೆಗೆ ಬಿಸಿನೀರು ಕೂತು 10 ನಿಮಿಷ ಆದ್ಮೇಲೆ ಬಿಸಿನೀರು ಕುಡಿದ್ರು ಓಕೆ, ಇಲ್ಲ ಅಂದ್ರೆ ಅದಕ್ಕಿಂತ ಇನ್ನೂ ಒಳ್ಳೇದು ಅಂದ್ರೆ ಕಷಾಯ ಮಾಡೋದು ಕುಡಿಬಹುದು. ಆ ಕಷಾಯ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು 10-12 ತುಳಸಿ ಎಲೆ ಹಾಕಿರ್ಬೇಕು, ಒಂದು 4 ಕಾಳು ಮೆಣಸು, ಚೂರು ಒಣಸುಂಠಿ, ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನ ಹಾಕಿ 1 ಲೋಟ ನೀರಿಗೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ ಅರ್ಧ ಲೋಟ ಆದ್ಮೇಲೆ ಅದಕ್ಕೊಂದಿಷ್ಟು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬಿಟ್ಟು ಇಳಿಸ್ಬೇಕು. ಆ ಕಷಾಯನ ಕುಡಿಬೇಕು ಮಧ್ಯದಲ್ಲಿ. ಅದು ಬಿಸಿ ಬಿಸಿ ಇರಬೇಕು. ಆ ಕಷಾಯನ ಕುಡಿಬೇಕು, ಈ ತರ ಬಿಸಿನೀರು ಕುಡಿಬೇಕು. ಈ ತರ ಅರ್ಧ ಗಂಟೆ ಕೂತ್ರೆ ಶೀತ ಹೊರಟೋಗುತ್ತೆ, ಮೈಕೈ ಹೊರಟೋಗುತ್ತೆ, ಜ್ವರ ಹೊರಟೋಗುತ್ತೆ. ಇಷ್ಟೇ ಅಲ್ಲದೆ ಇನ್ನೂ ಸುಮಾರು ಕಾಯಿಲೆಗಳಿಗೆ ಉಪಯೋಗ ಆಗುತ್ತೆ. ತಾಯಂದಿರಿಗೆ ಪೀರಿಯಡ್ಸ್ ಆಗುತ್ತಲ್ವಾ, ಅವಾಗ ಅವರಿಗೆ ಮೈಕೈ ನೋವು ಆಗುತ್ತೆ. ಡೇಟ್ ಆಗಿಂತ 1 ದಿವಸ ಮುಂಚೆ ಅಥವಾ ಡೇಟ್ ಆಗೋ ದಿವಸ, ಇಲ್ಲ ಡೇಟ್ ಆಗಿ 1 ದಿವಸ 2 ದಿವಸ ಕಳೆದ್ರೆ ಅವರಿಗೆ ಮೈಕೈ ನೋವು ಇರುತ್ತೆ, ತಲೆನೋವಿರುತ್ತೆ, ಒಂಥರ ಹಿಂಸೆ ಆಗ್ತಾ ಇರುತ್ತೆ ಅವರಿಗೆ. ಅಂತವರಿಗೆ ಇದು ವರದಾನ, ಇದು ದೇವ್ರು ಕೊಟ್ಟಂತ ವರದಾನ ತರ ಇದೆ ಇದು. ಅವರು ಇದ್ರಲ್ಲಿ ಬಿಸಿನೀರು ಕೊಡ್ಬೇಕು. ಈಗ ನಾಳೆ ಡೇಟ್ ಆಗ್ತೀವಿ, ಇಲ್ಲ ಇವತ್ತು ಡೇಟ್ ಆಗ್ತೀವಿ ಅಂತ ಅವರಿಗೆ ಅನುಭವ ಆಗ್ತಾ ಇದ್ರೆ ಫಸ್ಟಿಗೆ ಅವರು ಈ ತರ ಮಾಡ್ಕೊಬಿಟ್ಟು ಬಿಸಿನೀರು ಕೊಡ್ಬೇಕು. ಒಂದು 25 ರಿಂದ 30 ನಿಮಿಷ ಕೂತ್ರೆ ಇಡೀ ಬಾಡಿನೇ ಫುಲ್ ಆಕ್ಟಿವೇಟ್ ಆಗುತ್ತೆ. ಅವ್ರಿಗೆ ಮೈಕೈ ನೋವು ಹೊರಟೋಗುತ್ತೆ, ಎಲ್ಲವೂ ಆರಾಮಾಗುತ್ತೆ. ಅಂತರಿಗೆ ತುಂಬಾ ಒಳ್ಳೇದು. ಇದೇ ರೀತಿ 15-20 ರೀತಿ ಕಾಯಿಲೆಗಳಿಗೆ ಇದನ್ನ ಮಾಡ್ಕೋಬಹುದು. ಇದೇ ರೀತಿ ಇದನ್ನ ಡಯಾಬಿಟಿಸ್ ಅವರು ಮಾಡ್ಕೋಬಹುದು, BP ಅಂತ ಇರೋರು ಮಾಡ್ಕೋಬಹುದು, ಈ ತರ ಪೀರಿಯಡ್ ಸಮಸ್ಯೆ ಇದ್ದವರು ಮಾಡ್ಕೋಬಹುದು. ಜ್ವರಕ್ಕೆ, ಶೀತಕ್ಕೆ, ಮೈಕೈ ನೋವಿಗೆ ನಂಬರ್ 1 ಔಷಧಿ. ಇದನ್ನ ನಮಗೆ ನಿಮ್ಸ್ ಆಯುರ್ವೇದಿಕ್ ಹಾಸ್ಪಿಟಲ್ ನ್ಯೂ ಡೆಲ್ಲಿ, ಅಲ್ಲಿಂದ ಡಾಕ್ಟರ್ BRC ಅನ್ನೋರು ಇದನ್ನ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಇದನ್ನ ನಾನು ಕಮ್ಮಿ ಅಂದ್ರೆ ಒಂದು 4-5 ವರ್ಷದಿಂದ ನಮ್ಮ ಮನೆಯಲ್ಲಿ ನನಗೆ, ನಮ್ಮ ಮಕ್ಕಳಿಗೆ, ಎಲ್ಲರಿಗೂ, ಮತ್ತೆ ಅಕ್ಕಪಕ್ಕದ ನಮ್ಮ ಊರಲ್ಲಿ, ಈ ಹಳ್ಳಿಲಿ ಅಕ್ಕಪಕ್ಕದಲ್ಲಿ ಯಾರಿಗೂ ಹುಷಾರಿಲ್ಲ ಅಂದ್ರೆ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಇದ್ರ ಪೂರ್ತಿ ವಿವರವನ್ನು ನೀವು ಓದಬೇಕು, ಇದ್ರ ಪೂರ್ತಿ ತಿಳ್ಕೋಬೇಕು ಅಂತ ಹೇಳಿದ್ರೆ ನಿಮ್ಸ್ ಆಯುರ್ವೇದಿಕ್ ಹಾಸ್ಪಿಟಲ್ ನ್ಯೂ ಡೆಲ್ಲಿ, ಅಲ್ಲಿಂದ ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ದಾರೆ ಡಾಕ್ಟರ್ BRC ಅನ್ನೋರು. ಆ ಪುಸ್ತಕದ ಹೆಸರು 360 ಪಾಶ್ಚರಲ್ ಮೆಡಿಸಿನ್ ಅಂತ ಒಂದು ಪುಸ್ತಕ ಇದೆ. ಇದು ಈ ಪುಸ್ತಕ ನೀವು ಕೂಡ ಸ್ಟಡಿ ಮಾಡಿದ್ರೆ ಪಿನ್ ಟು ಪಿನ್ ಎಲ್ಲವನ್ನು ಇದ್ರಲ್ಲಿ ಬರೆದಿದ್ದಾರೆ. ಇದನ್ನು ಸ್ಟಡಿ ಮಾಡ್ಕೊಂಡು ಇದನ್ನ ಮಾಡಬಹುದು. ತುಂಬಾ ಅದ್ಭುತವಾದ ಚಿಕಿತ್ಸೆ. ನಾವು ಆಸ್ಪತ್ರೆಗೆ ಹೋದಂಗೆ ಮನೆಯಲ್ಲೇ ಮಾಡ್ಕೊಂಡು ಮಕ್ಕಳನ್ನ, ಯಾರನ್ನಾಗಲಿ ದೊಡ್ಡವ್ರನ್ನ ಸರಿ ಮಾಡ್ಕೊಳಕ್ಕಾಗುತ್ತೆ. ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬಾರ್ದಲ್ಲ, ಆಸ್ಪತ್ರೆಗೆ ಹೋದ್ರೂ ಆಗುತ್ತೆ. ಆಸ್ಪತ್ರೆಗೆ ಹೋಗಿ ನಾವು 3-4 ದಿವಸ ಬೇಕು ಜ್ವರ ಬಂದ್ರೆ ಹುಷಾರ್ ಮಾಡ್ಕೊಳ್ಳಕ್ಕೆ. ಆದ್ರೆ ಇದ್ರಲ್ಲಿ ನೀವು ಕೂತ್ಕೊಂಡ್ರೆ ಜ್ವರ ಬಂದಿದ್ರೆ, ಇವಾಗ ಜ್ವರ ಬಂದ್ರೆ ಸಾಯಂಕಾಲ ಕಮ್ಮಿ ಆಗುತ್ತೆ. 1 ದಿವಸ 2 ದಿವಸಕ್ಕೆ ಜ್ವರ ಪೂರ್ತಿ ಕಂಪ್ಲೀಟ್ ಹೊರಟೋಗುತ್ತೆ. ಅಂತ ಒಂದು ಅದ್ಭುತವಾದ ಚಿಕಿತ್ಸೆ ಇದು. ಇದ್ರ ಜೊತೆಗೆ ಇದಕ್ಕೆ ನಾವು ನಂತರ ಈ ನೀರಿಗೆ, ಬಿಸಿ ನೀರಿಗೆ ಇದೊಂದು ಔಷಧಿಯನ್ನ ಆಡ್ ಮಾಡಾಗಿದೆ. ಇದ್ರಲ್ಲಿ ಏನಿದೆ ಅಂದ್ರೆ ಗೋಮೂತ್ರ, ಸುಣ್ಣ, ಅರಿಶಿನ, ಸ್ವಲ್ಪ ಸೇಂದವು, ಇಷ್ಟನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದು ಕೆಂಪು ಕಲರ್ ಇದೆ. ಇದನ್ನ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಪಾಸಿಟಿವ್ ಎನರ್ಜಿ. ಇದ್ರು ಪಾಸಿಟಿವ್ ಎನರ್ಜಿ ಯಾಕೆ ಆಡ್ ಮಾಡ್ಬೇಕಂತಂದ್ರೆ ಶರೀರದಲ್ಲಿ ಯಾವ್ದಾದ್ರು ನೆಗೆಟಿವ್ ಎನರ್ಜಿ ಇದ್ರೆ, ಅಂದ್ರೆ ಈ ಒಂದು ಪಾಸಿಟಿವ್ ಎನರ್ಜಿ ವಸ್ತುನ ಹಾಕಿದ್ರೆ ಶರೀರದಲ್ಲಿ ಫುಲ್ ಪಾಸಿಟಿವ್ ಎನರ್ಜಿ ಆ ಶರೀರಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ಈ ವಸ್ತುನು ಕೂಡ ಆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಟೋಟಲ್ 30 ನಿಮಿಷ ಕೂರಾಗಿ ಅದ್ರೊಳಗಡೆ 10 ನಿಮಿಷಕ್ಕೊಂದ್ಸತಿ ಈ ನೀರು ತಣ್ಣಗಾಗುತ್ತೆ. 42 ರಿಂದ 43 ಡಿಗ್ರಿ ನೀರು ಬೇಕು ನಮಗೆ. ಈ ನೀರು 10 ನಿಮಿಷಕ್ಕೊಂದ್ಸತಿ ತಣ್ಣಗಾಗುತ್ತೆ. ತಣ್ಣಗಾದಾಗ ಏನ್ ಮಾಡ್ಬೇಕಂದ್ರೆ ಒಂದು ಚಿಕ್ಕ ಬಕೆಟ್, ಒಂದು ಪಾಟೆಯಲ್ಲಿ ಒಂದು 2-3 ಪಾಟೆ ನೀರನ್ನ ತೆಗೆದು ಈ ಬಕೆಟ್ಗೆ ಹಾಕಬೇಕು. 2-3 ಪಾಟೆ ನೀರನ್ನ ಇದ್ರಿರೋ ನೀರನ್ನ ಇಲ್ಲಿ ಹಾಕೊಂಡು ಮತ್ತೆ ಫುಲ್ ಬಿಸಿ ಇರೋ ನೀರನ್ನ ತಂದು ಆಡ್ ಮಾಡ್ಬೇಕು. 2-3 ಪಾಟೆ ನೀರನ್ನ ತೆಗಿತೀನಿ. 3 ಪಾಟೆ ಈ ನೀರನ್ನು ತೆಗೆದಿದ್ದಲ್ವಾ, ಅದೇ 3 ಪಾಟೆನ ಫುಲ್ ಬಿಸಿ ನೀರನ್ನ ಆಡ್ ಮಾಡಿದೀನಿ. ಫುಲ್ ಇನ್ನು 3 ಪಾಟೆ ನೀರನ್ನ ಆಡ್ ಮಾಡಿದ್ರೆ ಇದು ಮತ್ತೆ ನಮಗೆ 42 ರಿಂದ 43 ಡಿಗ್ರಿಗೆ ಲೆವೆಲ್ ಆಗಿ ನಿಂತ್ಕೊಳ್ಳುತ್ತೆ.
ಈ ವಾಟರ್ ಥರ್ಮೋಮೀಟರ್ ಅಲ್ಲಿ ಎಷ್ಟು ಡಿಗ್ರಿ ಅಂತ ಹೇಳಿ ನಾವು ಚೆಕ್ ಮಾಡ್ಕೋಬಹುದು. ವಾಟರ್ ಥರ್ಮೋಮೀಟರು ಇದನ್ನೇ ಒಂದು ಸ್ವಲ್ಪ ಇಲ್ಲಿವರೆಗೂ ಇದ್ರೆ ಸಾಕು, ಫುಲ್ ನೀರೊಳಗೆ ಮುಗಿಸ್ಬಾರ್ದು. ಇಷ್ಟು ಹಿಡಿದ್ರೆ ಅದು ತೋರಿಸ್ತಾ ಹೋಗುತ್ತೆ ನೋಡಿ, ಕೌಂಟ್ ಆಗ್ತಾ ಹೋಗುತ್ತೆ. 42 43 ಡಿಗ್ರಿ ಇರಬೇಕು. ನೀರಲ್ಲಿ ಕೂಡಿಸಿ 10 ನಿಮಿಷ ಆದ್ಮೇಲೆ ಕಷಾಯನ ಕೊಡಬೇಕು ಕುಡಿಯಕ್ಕೆ. ಕಷಾಯ ಬಿಸಿ ಬಿಸಿನೇ ಇರಬೇಕು, ಆದಷ್ಟು ಬಿಸಿ ಬಿಸಿನೇ ಕುಡಿಬೇಕು, ಒಳಗಡೆಗೂ ಬಿಸಿ ಹೋಗ್ಬೇಕು ಆಯ್ತಾ. ಆಮೇಲೆ ಅದನ್ನ ಗುಡ್ಡು ಗುಡ್ಕ ಕುಡಿಬೇಕು, ಒಂದು ಗುಡ್ಡು ಕುಡಿಬೇಕು, ನಿಧಾನ ಕುಡಿಬೇಕು, ಬಿಸಿ ಇರಬೇಕು, ಆದಷ್ಟು ಬಿಸಿ ಇರಬೇಕು ಕಷಾಯ, ಇದು ಬಿಸಿ ಇರಬೇಕು. ಇವೆರಡು ಇದ್ರೆ ಬಾಡಿ ಫುಲ್ ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆಗಿ ಒಂದು 20-25 ನಿಮಿಷ ಆದಷ್ಟು ಬಾಡಿ ಬೆವರ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಜ್ವರ ಇದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಕಷಾಯ ಮಾಡೋದನ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ, ಹೆಂಗೆ ಕಷಾಯ ಮಾಡ್ಕೋಬೇಕು ಅಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಾಟರ್ ಥೆರಪಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅಥವಾ ನಿಮಗೆ ಇದನ್ನ ಮಾಡ್ಕೊಳ್ಳೋಕೆ ಗೊತ್ತಾದ್ರೆ ಕನ್ಫ್ಯೂಷನ್ ಆಗ್ತಾ ಇದ್ರೆ, ಇಲ್ಲ ನಿಮಗೆ ಸಮಸ್ಯೆ ಅನಿಸಿದ್ರೆ ನನ್ನ ನಂಬರನ್ನ ಈ ಕೆಳಗಡೆ ವಿಡಿಯೋದಲ್ಲಿ ಹಾಕಿರ್ತೀವಿ, ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ನನಗೆ ನಿಮಗೆ ಕ್ಲೀನಾಗಿ ಮಾಹಿತಿನ ಹೇಳ್ಕೊಡ್ತೀನಿ ಡೀಟೇಲ್ ಆಗಿ. ಆ ರೀತಿ ನೀವು ಮಾಡ್ಕೊಂಡ್ರೆ 100% ಕ್ಲೀನಾಗಿ ನಿಮಗೆ ಹುಷಾರಾಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ.